ದುರ್ಯೋಧನನು ಸಂಧಿಯನ್ನು ನಿರಾಕರಿಸಿದನು. ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತೆ. ಸ್ವಾಮಿ, ಏನು ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಮನೆರ ಕಟಾಕ್ಷಂತಿಕೆಯಿಂದ ತೊಯ್ದು ದುವಾರಕ್ಕೆ ಕುಸುಮ ಶೈಲಿಗಳು ಮನವಿ ಆರಾಮಚ್ಚಿದ ಕಣ್ಣುಗಳು ಅನಂತ ಭೋಗದ ಅಗಲ ಕನಸು ಕಾಣುವುದು. ಸ್ವಾಮಿ, ತಮಗೆ ಸಾಧ್ಯವಿಲ್ಲ ತಾನೆ? ಸ್ವಾಮಿ, ಲೋಕ ಸೇವೆಯ ಅರಕೆ ಮುತ್ತಾಗಲೇ ನನ್ನ ಈ ವಿಶ್ರಾಂತಿ ದಿನಗಳು ಬರಬೇಕು. ನಾನು ಅದಕ್ಕಾಗಿ ಸಂಕೋಚಿಸಲಾಗುತ್ತೇನೆ. ಹಾಗಾದರೆ ಈ ಪ್ರಶಾಂತವಾದ ಭೂಮಿ ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯ ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ರಾಕ್ಷಸರನ್ನು ಸಂಹಾರ ಮಾಡಿದ ಈ ಚಕ್ರಗಳ ದೃಶ್ಯವು ಪುನಃ ಜಾಗೃತವಾಗಿದೆ. ಜಗತ್ತಿನ ಯಾವ ಮೂಲೆಯಲ್ಲೂ ಆ ದುಷ್ಕರ್ಮಿಗಳು ಜನಿಸಲು ಅದರ ತೀಕ್ಷ್ಣ ದಾರಿಗೆ ಹಾಕ್ತಿಯಾಗಲು ಯುದ್ಧವೇನೋ ಅನಿವಾರ್ಯವಾಗಿ ಬರುವುದಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತ್ನಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪ್ರಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವುದು. ಈ ಸೈನ್ಯಾಗಾರದ